ನಮಸ್ತೆ. ನಮಸ್ತೆ. ಈ ಗವ್ಯೋತ್ಪನ್ನ ಅನ್ನೋ ಪದನೇ ತುಂಬ ಹೊಸತು. ಗವ್ಯೋತ್ಪನ್ನದ ಬಗ್ಗೆ ಯಾವ ರೀತಿ ನಾಲೆಜನ್ನು ಜನರಿಗೆ ಕೊಡ್ತಾ ಇದ್ದೀರಾ? ಗವ್ಯ ಅಂತ ಹೇಳಿದ್ರೆ ಗೋವು ಕೊಡುವ ಉತ್ಪನ್ನ ಅಂತ ಲೆಕ್ಕ. ನಮ್ಮ ಶಾಸ್ತ್ರಗಳಲ್ಲಿ ವೇದ ಕಾಲಗಳಿಂದ ಏನು ಹೇಳ್ತಾ ಇದ್ದಾರೆ, ಪಂಚಗವ್ಯ ಅಂತ ಹೇಳ್ತಾರೆ. ಪಂಚಗವ್ಯದಲ್ಲಿ ಪ್ರಮುಖವಾಗಿ ಬರುವಂಥದ್ದು ಹಾಲು, ಮೊಸರು, ತುಪ್ಪ, ಸಗಣಿ ಮತ್ತು ಮೂತ್ರ. ಇದರ ಕಾಂಬಿನೇಷನ್ ಮತ್ತು ಬೇರೆ ಬೇರೆ ಆಯುರ್ವೇದ ಔಷಧಿಗಳನ್ನ ಇಟ್ಕೊಂಡು ತುಂಬ ಉತ್ಪನ್ನಗಳನ್ನು ಮಾಡ್ಬೋದು. ಇದಕ್ಕೆ ಗವ್ಯ ಉತ್ಪನ್ನಗಳಂತ ಹೇಳ್ತಾರೆ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಸುಮಾರು ಒಂದು 200-300 ಔಷಧಿಗಳನ್ನು ನೇರವಾಗಿ ಗವ್ಯದಿಂದ ಹೇಳ್ತಾ ಇದೆ. ಆದರೆ ದಿನಬಳಕೆಯ ವಸ್ತುಗಳು ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಬರುತ್ತದೆ. ಸರ್ವೇಸಾಮಾನ್ಯವಾಗಿ ಈಗ ಭಾರತದಲ್ಲಿ ಬೇರೆ ಬೇರೆ ಗೋಶಾಲೆಗಳು, ಈ ಗೋವಿನ ಅಭಿಯಾನದಲ್ಲಿ ತೊಡಗಿಸ್ಕೊಂಡ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಂದಾಜು ಒಂದು 200-250 ಔಷಧಿಗಳು, ದಿನಬಳಕೆಯ ವಸ್ತುಗಳನ್ನು ಈಗ ತಯಾರು ಮಾಡಿ ಮಾರುಕಟ್ಟೆಯಲ್ಲಿದೆ. ಓಕೆ, ಎಮ್ಮೆ ಇರಬಹುದು, ಹಾಲು ಕೊಡುತ್ತೆ, ಅದನ್ನು ಕೂಡ ಅಂದರೆ ಸಗಣಿ ಆ ಥರದ್ದು ಸಿಗುತ್ತೆ, ಅದನ್ನು ಉಪಯೋಗ ಮಾಡೋಕ್ಕಾಗೋದಿಲ್ವಾ? ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ ಗವ್ಯಗಳು ಅತ್ಯಂತ ಶ್ರೇಷ್ಠವಾದಂತ ಹೇಳುತ್ತೆ. ಹಾಗಾಗಿ ಆ ಸಮಯದಲ್ಲಿ ಅಂದರೆ ಈ ವೇದ ಕಾಲಗಳು ನಮ್ಮ ಆಯುರ್ವೇದ ಶಾಸ್ತ್ರ ಬಂದು ಬೆಳೆದ ಸಮಯದಲ್ಲಿ ವಿದೇಶಿ ದನಗಳಿಲ್ಲದ ಕಾರಣ ಆಗಿನ ಅವರು ಉಲ್ಲೇಖ ಕೊಟ್ಟದ್ದು ಭಾರತೀಯ ತಳಿಗಳನ್ನೇ. ಅದು ಈಗಲೂ ಕೂಡ ವೈಜ್ಞಾನಿಕವಾಗಿ ಸತ್ಯ ಅಂತ ಹೇಳಿದ್ರೆ ಹಲವು ವೈಜ್ಞಾನಿಕ ಸಂಶೋಧನೆಗಳಿಂದ ಶ್ರುತಪಟ್ಟಿದೆ. ಉದಾಹರಣೆಗೆ ಗೋಮೂತ್ರ ಮನುಷ್ಯನ ದೇಹದಲ್ಲಿ ಮ್ಯಾಕ್ರೋಫೇಜಸ್ ಅಂತ ಒಂದು ಸೈನಿಕರ ಥರ ಮನುಷ್ಯನ ರಕ್ತದಲ್ಲಿರುವಂಥ ಒಂದು ಜೀವಕಣಗಳು. ದೇಶಿ ದನದ ಮೂತ್ರ ಕುಡಿದ್ರೆ 104% ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಷ್ಟು ಪಟ್ಟು ಹೆಚ್ಚಾಗುತ್ತೆ ಅಂತ ಆಯುರ್ವೇದ ವೈಜ್ಞಾನಿಕ ಸಂಶೋಧನೆ ಎಲ್ಲ ಇದೆ. ಆ ಥರದ ವ್ಯತ್ಯಾಸಗಳು ಇದ್ದ ಕಾರಣವೇ ನಾವು ಗವ್ಯ ಮತ್ತು ಗವ್ಯದ ಔಷಧಿಗಳನ್ನು ಹೇಳುವಾಗ ಯಾವಾಗಲೂ ನಾವು ಉಲ್ಲೇಖ ಪಡೋದು ಕೇವಲ ಭಾರತೀಯ ತಳಿಗಳು. ಭಾರತೀಯ ತಳಿಗಳಂದರೆ ಭಾರತ, ಪಾಕಿಸ್ತಾನ, ಬಾಂಗ್ಲಾ, ಶ್ರೀಲಂಕಾ ಈ ವ್ಯಾಪ್ತಿಯಲ್ಲಿದ್ದ ಬಾಸ್ ಇಂಡಿಕಸ್ ಅಂತ ಹೇಳ್ತಾರೆ. ಬಾಸ್ ಇಂಡಿಕಸ್ ಗುಂಪಿಗೆ ಸೇರಿದ ಎಲ್ಲ ಜಾನುವಾರುಗಳು. ಅದು ಅತ್ಯಂತ ಗಿಡ್ಡದ ಮಲೆನಾಡು ಗಿಡ್ಡ ಇರ್ಬೋದು, ಅತ್ಯಂತ ಬೃಹತ್ ಗಾತ್ರದ ಗೀರ್ ಇರ್ಬೋದು, ಅಥವಾ ಕಾಂಕ್ರೇಜ್ ಇರ್ಬೋದು. ಇದೆಲ್ಲವೂ ಕೂಡ ಗೋಮೂತ್ರ, ಸಗಣಿ ಮತ್ತು ಹಾಲಿನ ಉತ್ಪನ್ನಗಳು ಅತ್ಯಂತ ಶ್ರೇಷ್ಠವಾದ ಔಷಧೀಯ ಗುಣಗಳನ್ನು ಹೊಂದಿದೆ. ವಿದೇಶಿ ತಳಿ ಬಂದು ಈ ದೇಸಿ ತಳಿಯ ಇದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ. ಇದರಿಂದಾಗಿ ಈ ಗವ್ಯೋತ್ಪನ್ನ ಅಥವಾ ಈ ದೇಸಿ ತಳಿಯಿಂದ ಬರುವಂಥ ಉತ್ಪನ್ನಗಳನ್ನು ನಿಮಗೆ ಆ ಮಟ್ಟಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಇದೊಂದು ದೊಡ್ಡ ಒಂದು ಸವಾಲಿನ ಪ್ರಶ್ನೆ ಆಗಿದೆ. ಉದಾಹರಣೆ, ನಮ್ಮ ಹತ್ರ ಒಂದು ನಿವೇದನ ಅಂತ ಒಂದು ಉತ್ಪನ್ನ ಇದೆ, ತಲೆನೋವಿಗೆ ಹಚ್ಚುವಂಥ ಉತ್ಪನ್ನ. ಅತ್ಯಂತ ಫಲಕಾರಿಯಾದ, ಅತ್ಯಂತ ಶ್ರೇಷ್ಠವಾದ ಗುಣಮಟ್ಟ ಇರುವಂಥದ್ದು. ಅದಕ್ಕೆ ತುಪ್ಪ ಬೇಕಾಗಿದೆ. ಅದು ಸಂಪ್ರದಾಯ ಪ್ರಕಾರ ಮಾಡಿದ ತುಪ್ಪ ಆಗಿರಬೇಕು. ಅಂದರೆ ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಅತ್ಯಂತ ಬೇಡಿಕೆ ಇರುವಂಥ ಒಂದು ಔಷಧಿ. ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿದ್ದ ದನಗಳನ್ನು ನಾವೇ 50-100 ವರ್ಷಗಳಲ್ಲಿ ಕಳ್ಕೊಂಡು ಅತ್ಯಂತ ಶ್ರೇಷ್ಠವಾದ ಒಂದು ಔಷಧಿ ಮಾಡಲಿಕ್ಕೆ ಭಾರತೀಯ ತಳಿ ತುಪ್ಪ ಇಲ್ಲ. ಇದು ಭಾರತದ ದೊಡ್ಡ ದುರಂತ ಅಂತ. ದೇಸಿ ಇದು ಹಸುವಿನ ಇದ್ರ ಮೂಲಕ ಕ್ಯಾನ್ಸರ್ ಕೂಡ ಗುಣಪಡಿಸಬಹುದು ಅಂತಾರೆ. ಅದು ಯಾವ ಪ್ರಾಡಕ್ಟ್ ಮೂಲಕ ಮಾಡಬಹುದು? ಕ್ಯಾನ್ಸರಿನ ಗುಣಪಡಿಸುವ ಅತ್ಯಂತ ದೊಡ್ಡ ಶಕ್ತಿ ಇರುವಂಥದ್ದು ನಮ್ಮ ದೇಶಿ ದನದ ಮೂತ್ರಕ್ಕೆ, ಇನ್ನೊಂದು ಹಾಲಿಗೆ. ಆಯುರ್ವೇದ ಶಾಸ್ತ್ರ ಹೇಳ್ತಾ ಇರೋದಲ್ಲ, ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳು ಕೂಡ ಗೋಮೂತ್ರದಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ ಅಂತ ಹೇಳೋದನ್ನು ಶ್ರುತಪಟ್ಟಿದೆ. ಮತ್ತು ಕಳೆದ 2001ರಲ್ಲಿ ನಾಗ್ಪುರದ ಒಂದು ಸಂಸ್ಥೆಯವರು ಅಂತಾರಾಷ್ಟ್ರೀಯ ಪೇಟೆಂಟ್ ಕೂಡ ತಗೊಂಡಿದ್ದಾರೆ. ಅದಕ್ಕಿಂತ ಹೊರತಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಎಷ್ಟೋ ಕಡೆಗಳಲ್ಲಿ ತುಂಬ ಕ್ಯಾನ್ಸರ್ ಪೇಷಂಟ್ಗಳು ಗುಣದ್ದು ಕೂಡ ಇದೆ. ಈ ಥರದ ಔಷಧೀಯ ಗುಣ ಇರುವಂಥದ್ದು ಕೇವಲ ಭಾರತೀಯ ತಳಿಯ ಗೋಮೂತ್ರದಲ್ಲಿ ಒಂದು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ ಅಂತ, ಇನ್ನೊಂದು ಆ್ಯಂಟಿ ಬಯೋಟಿಕ್ ಪ್ರಾಪರ್ಟಿ, ಅಂದರೆ ರೋಗಾಣುಗಳನ್ನು, ಕೀಟಾಣುಗಳನ್ನು ಕಂಟ್ರೋಲ್ ಮಾಡುವಂಥ ತಡೆಯುವಂಥದ್ದು. ಇನ್ನೊಂದು ಇಮ್ಯುನೋ ಮಾಡ್ಯುಲೆಂಟ್ ಅಂತ, ಅಂದರೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿಗೊಳಿಸುತ್ತೆ. ಇನ್ನೊಂದು ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ, ಈ ಮಧುಮೇಹ ರೋಗವನ್ನು ಗುಣಪಡಿಸುವಂಥದ್ದು. ಇನ್ನೊಂದು ಆ್ಯಂಟಿ ರೀನಲ್ ಡಿಸೀಸ್ ಪ್ರಾಪರ್ಟಿ ಅಂತ ಇದೆ. ಅಂದರೆ ಗೋಮೂತ್ರವನ್ನು ಅತ್ಯಂತ ಹೆಚ್ಚು ಆಯುರ್ವೇದದಲ್ಲಿ ಹೇಳಿದ್ದು ಚರ್ಮ ರೋಗಗಳಿಗೆ ಮತ್ತು ಕಿಡ್ನಿಯ ಸಮಸ್ಯೆಗಳಿಗೆ. ಚರಕ ಸಂಹಿತೆ ಇರ್ಬೋದು, ಸುಶ್ರುತ ಸಂಹಿತೆ ಇರ್ಬೋದು, ಭಟ್ರ ಸಂಹಿತೆ ಇರ್ಬೋದು, ಈ ಥರದ ಸಂಹಿತೆಗಳು ತುಂಬ ಕಡೆಗಳಲ್ಲಿ ಉಲ್ಲೇಖ ಕೊಟ್ಟಿವೆ. ಆಯುರ್ವೇದದ 70% ಔಷಧಿಗಳು ಗವ್ಯ ಬೇಸ್ಡ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಹೆಚ್ಚಾಗಿ ಹಾಲು ಅಥವಾ ತುಪ್ಪದ ಬೇಸ್ ಇರುತ್ತೆ. ಮನುಷ್ಯನ ಹೃದಯ ಸಂಬಂಧಿ ರೋಗಗಳಿಗೆ ಆಯುರ್ವೇದದಲ್ಲಿ ಹೇಳುವ ಔಷಧಿಗಳು ಅಷ್ಟು ಕೂಡ ತುಪ್ಪದ ಬೇಸ್ಡ್ ಅಂತ. ತುಪ್ಪದ ಬೇಸ್ಟಲ್ಲಿ ಮಾಡಿದ ಮಾತ್ರೆಗಳು ಅಥವಾ ಬೇರೆ ಕಷಾಯಗಳನ್ನು ಆಯುರ್ವೇದ ಹೇಳುತ್ತೆ. ಈಗ ಆಧುನಿಕ ವಿಜ್ಞಾನ, ಆಧುನಿಕ ವೈದ್ಯಕೀಯ ಜಗತ್ತೇನು ಹೇಳುತ್ತೆ, ನೀವು ತುಪ್ಪ ತಿನ್ನಬೇಡಿ ಅಂತ ಹೇಳ್ತಾರೆ. ಅದು ನಿಜವಾಗಿ ಸರಿ ಹೌದು ಒಂದು ಹಂತದಲ್ಲಿ. ಯಾಕಂತ ಹೇಳಿದ್ರೆ ಈಗ ಸಿಗುವಂಥ ತುಪ್ಪಗಳು ಅದು ಕೇವಲ ಫ್ಯಾಟ್ ಅಂತ. ತುಪ್ಪ ಅಂತ ಹೇಳೋದು ಗೀ ಅಂತ ಹೇಳಿದರೆ ಘೃತ ಅಂತ ಹೇಳ್ತಾರೆ. ಆ ಘೃತ ಬರಬೇಕಾದ್ದು ಶುದ್ಧ ದೇಶಿ ದನದ ಹಾಲಾಗಿರಬೇಕು. ಹಾಲನ್ನು ಮೊಸರು ಮಾಡಬೇಕು, ಮೊಸರಿಂದ ಬೆಣ್ಣೆ ತೆಗಿಬೇಕು, ಬೆಣ್ಣೆಯಿಂದ ತುಪ್ಪ ಮಾಡಬೇಕು. ಆಧುನಿಕ ಯುಗದಲ್ಲಿ ಏನು ಮಾಡ್ತಾರೆ ಅಂದರೆ ವಿದೇಶಿ ದನದ ಹಾಲು ದೊಡ್ಡ 10,000 ಲೀಟ್ರ್ 20,000 ಲೀಟ್ರ್ ದೊಡ್ಡ ಬಾಯ್ಲರಲ್ಲಿ ಕುದಿಸೋದು, ಮೇಲೆ ನಿಂತ ಕ್ರೀಮ್ ಅದನ್ನು ತೆಗೆದು ಅದನ್ನೇ ತುಪ್ಪ ಮಾಡೋದು. ಅದು ನಿಜವಾಗಿ ಎನಿಮಲ್ ಫ್ಯಾಟ್ ಅಥವಾ ಮಿಲ್ಕ್ ಫ್ಯಾಟ್ ಅಂತ ಹೇಳ್ಬೋದು.
ಇದರಿಂದಾಗಿ ಖಂಡಿತವಾಗಿ ಹೃದಯ ತೊಂದರೆ ಬರ್ಬೋದು. ಹೃದಯಕ್ಕೆ ಪೂರಕವಾಗಿರುವಂತಹ ವಾಲಟೈಲ್ ಫ್ಯಾಟಿ ಆಸಿಡ್ ಇರ್ಬೋದು, ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಹೇಳ್ತಾರೆ. ಇದೆಲ್ಲ ದೇಹಕ್ಕೆ ಪೂರಕವಾಗಿ ಬರುವಂಥದ್ದು ಬರಬೇಕಿದ್ರೆ ಈ ಸಂಸ್ಕಾರ ಆಗಬೇಕು ಅಂತ. ಹಾಲು ಹೋಗಿ ಮೊಸರಾಗಬೇಕು, ಮೊಸರಿಂದ ಬೆಣ್ಣೆ ತೆಗಿಬೇಕು, ಬೆಣ್ಣೆಯಿಂದ ತುಪ್ಪ ಆಗಬೇಕು. ಇದು 2-3 ದಿವಸದ ಪ್ರೊಸೆಸ್ ಇದು. ಹಾಗಾಗಿ ಆಧುನಿಕ ಜಗತ್ತಿನಲ್ಲಿ, ಆಧುನಿಕ ಇಂಡಸ್ಟ್ರಿಯಲ್ಲಿ ಸಿಗುವಂತಹ ತುಪ್ಪ ಅದು ನಿಜವಾಗಿ ನಿಮಗೆ ಹೃದಯಕ್ಕೆ ತೊಂದರೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಅದು ಈ ಪ್ರೋಸೆಸ್ ಆಗಿ ಸಂಸ್ಕಾರ ಆಗಿ ಬರುವಂಥ ತುಪ್ಪ ಅಲ್ಲ, ಅದು ಕೇವಲ ಆ್ಯನಿಮಲ್ ಫ್ಯಾಟ್. ಇಲ್ಲಿ ಈಗ ಸಿಗುವಂಥ ಪ್ರಾಡಕ್ಟ್ಗಳನ್ನು ನೋಡೋದಾದರೆ ಒಟ್ಟು ಎಷ್ಟು ಬಗೆಯ ಪ್ರಾಡಕ್ಟ್ಸ್ ಇದೆ ಮತ್ತು ಯಾವ್ಯಾವ ರೀತಿಯ ಪ್ರಾಡಕ್ಟ್ಸ್ ಇದೆ? ಔಷಧೀಯ ಮಾತ್ರನಾ ಅಥವಾ ಬೇರೆ ಯಾವ್ಯಾವ ರೀತಿಯ ಪ್ರಾಡಕ್ಟ್ಸ್ ಇದೆ? 3 ವಿಧದ ಉತ್ಪನ್ನಗಳು. ಒಂದು ಔಷಧಿಗಳು, ಇನ್ನೊಂದು ದಿನಬಳಕೆದು, ಇನ್ನೊಂದು ಕೃಷಿಗೆ ಬೇಕಾದಂಥವು. ಔಷಧಿಗಳಲ್ಲಿ 2 ಥರ ಇದೆ. ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಕೊಟ್ಟಂಥ ಔಷಧಿಗಳಿದೆ. ಉದಾಹರಣೆಗೆ ಗೋಮಯಾದಿ ತೈಲ ಇದೆ, ಪಂಚಗವ್ಯ ಘೃತ ಇದೆ, ವಿಶೇಷ ಪಂಚಗವ್ಯ ಘೃತಗಳಿದೆ, ತಕ್ರಾರಿಷ್ಟ ಅಂತ ಹೇಳೋದು ಮಜ್ಜಿಗೆಯಿಂದ ಮಾಡಿದಂಥ. ಇದೆಲ್ಲ ಶುದ್ಧ ಆಯುರ್ವೇದದಲ್ಲಿ ಹೇಳಿದಂತಹ ಔಷಧಿಗಳು. ಅದಲ್ಲದೆ ಆಧುನಿಕ ಜಗತ್ತಿನಲ್ಲಿ ರಾಮಚಂದ್ರಾಪುರ ಮಠವೇ ಸಂಶೋಧನೆ ಮಾಡಿ ಪೇಟೆಂಟ್ ತಗೊಂಡಂಥ ಒಂದಷ್ಟು ಉತ್ಪನ್ನಗಳಿದೆ. ಉದಾಹರಣೆಗೆ ನಾನು ಹೇಳಿದಂಥ ನಿವೇದನ, ಇದು ರಾಮಚಂದ್ರಾಪುರ ಮಠದ ಸಂಶೋಧಕರು ಮಾಡಿದಂತಹ ಒಂದು ಔಷಧಿ ಇದು. ಇನ್ನೊಂದು ಜ್ವರಾಮೃತ ಅಂತ ಇದೆ, ಸುಕಾಂತಿ ಅಂತ ಫೇಸ್ ಪ್ಯಾಕ್ ಇದೆ. ಇದೆಲ್ಲ ರಾಮಚಂದ್ರಾಪುರ ಮಠವೇ ವಿವಿಧ ಸಂಶೋಧನೆಗಳಲ್ಲಿ ಬೆಳೆಸಿದಂತಹ ಉತ್ಪನ್ನಗಳು. ಇನ್ನೊಂದು ದಿನಬಳಕೆಯ ವಸ್ತುಗಳು. ದಿನಬಳಕೆಯ ವಸ್ತುಗಳಲ್ಲಿ ಒಂದಷ್ಟು ಉತ್ಪನ್ನಗಳ ಉದಾಹರಣೆ ಹೇಳಿದಾದರೆ ದಂತಮಂಜನ ಇದೆ. ನಾವು ಪ್ರತಿನಿತ್ಯ ಹಲ್ಲುಜ್ಜಲಿಕ್ಕೆ ದಂತಮಂಜನ ಬೇಕು. ಸ್ನಾನ ಮಾಡಲಿಕ್ಕೆ ಸೋಪುಗಳಿದೆ. ಗವ್ಯ ಬೇಸ್ನಲ್ಲಿ ಮಾಡಿದಂತಹ ನಿರ್ಮಲ ಗಂಗಾ ಸೋಪ್ ಮತ್ತು ನಿರ್ಮಲ ಗಂಗಾದಲ್ಲಿ ಬೇರೆ ಬೇರೆ ಸಾಬೂನುಗಳು. ಇದು ಚರ್ಮಕ್ಕೆ ಕಾಂತಿಯನ್ನು ಕೊಡುತ್ತೆ, ಚರ್ಮವನ್ನು ನಿಜವಾಗಿ ಶುದ್ಧಗೊಳಿಸ್ತದೆ. ಆ ಥರದ ಉತ್ಪನ್ನಗಳು ಒಂದಷ್ಟಿದೆ. ಈಗ ದಿನಬಳಕೆಗೆ ಬೇಕಾದಂಥ ಫಿನೈಲ್ ಇದೆ. ಅದೆರಡು ಕೂಡ ಅತ್ಯಂತ ಶ್ರೇಷ್ಠವಾದ ರೋಗ ನಿವಾರಕ ಗುಣಗಳು ಹೊಂದಿರೋದು. ನಿಜವಾಗಿ ಗೋವುಗಳು ನೇರವಾಗಿ ಸಂಪರ್ಕ ಇರುವಂಥದ್ದು ಕೃಷಿಗೆ ಅಂತ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ಗೊಬ್ಬರ, ಅದು ಎರೆಗೊಬ್ಬರ ಇರ್ಬೋದು ಅಥವಾ ಸಗಣಿ ಆಧಾರಿತ ಗೊಬ್ಬರ ಇರ್ಬೋದು. ಇನ್ನೊಂದು ಕೀಟ ನಿಯಂತ್ರಕಗಳು. ಮಠದಿಂದ ಬರುವಂಥ ಫಲವತಿ ಗೊಬ್ಬರ ಇದೆ, ಫಲವತಿ ಎರೆಗೊಬ್ಬರ ಇದೆ, ಫಲವತಿ ಸಗಣಿ ಗೊಬ್ಬರ ಇದೆ. ಇನ್ನೊಂದು ಕೀಟ ನಿಯಂತ್ರಕಗಳು ಬರುವಂಥ ಸಮೃದ್ಧಿ ಅಂತ ಮಾಡ್ತಾ ಇದ್ದೇವೆ, ನವಾಮೃತ ಅಂತ ಇದೆ. ಈ ಥರದ ಬೇರೆ ಬೇರೆ ಉತ್ಪನ್ನಗಳು ನಿಜವಾಗಿ ಭಾರತ ದೇಶದ ಭೂಮಿ ಸಸ್ಯ ಶಾಮೀಲಾಗಬೇಕಿದ್ರೆ ಈ ಥರದ ಉತ್ಪನ್ನಗಳು ಖಂಡಿತವಾಗಿ ನಾವು ಎಲ್ಲ ಕೃಷಿಕರು ಬಳಸಬೇಕಾದಿದೆ. ದ್ರಾಕ್ಷಿ ಬೆಳೆಗೆ, ಫ್ರೂಟ್ಸ್ ಕ್ರಾಪ್ಗಳಿಗೆ ಸೇಬು ಇರ್ಬೋದು, ಸೀಬೆಕಾಯಿ ಇರ್ಬೋದು, ಪೇರಳೆ ಇತ್ಯಾದಿ, ಬೆಂಗಳೂರಿನ ಸುತ್ತಮುತ್ತಲೇ ಇರುವಂತಹ ಪಪ್ಪಾಯಿ ಗಿಡಗಳಿರ್ಬೋದು. ತುಂಬ ಕಡೆಗಳಲ್ಲಿ ಈ ಸಮೃದ್ಧಿ ಅಥವಾ ಕೀಟ ನಿಯಂತ್ರಣಗಳನ್ನು ಬಳಸ್ಕೊಂಡು ತುಂಬ ಕಡೆಗಳಲ್ಲಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಈ ಪ್ರೊಡಕ್ಷನ್ ಬಗ್ಗೆ ಸ್ವಲ್ಪ ಕುತೂಹಲ ಇತ್ತು, ಎಲ್ಲಿ ಮಾಡ್ತಿದ್ದೀರಾ, ಯಾವ ರೀತಿ ನಡೀತಾ ಇದೆ? ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಗಂಜಲ ಇರ್ಬೋದು ಅಥವಾ ಸೆಗಣಿ, ಅದು ತುಂಬ ಸ್ಮೆಲ್ ತುಂಬ ಜಾಸ್ತಿ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದರ ಸ್ಮೆಲ್ ಇರದೇ ಇರೋ ಕೆಲವು ಪ್ರಾಡಕ್ಟ್ಸ್ ನೋಡಿದ್ವಿ. ಅದು ಇಲ್ಲದೇ ಇರೋ ಥರ ಮಾಡೋದಕ್ಕೆ ಏನಾದರೂ ಕೆಮಿಕಲ್ ಉಪಯೋಗಿಸ್ತೀರಾ ಅಥವಾ ಯಾವ ರೀತಿ ಅದನ್ನು? ಮೂಲಭೂತವಾಗಿ ಎಲ್ಲೊಂದು ಗಮನ ಕೊಡಬೇಕಾದ್ದು, ಒಂದಷ್ಟು ಸ್ಮೆಲ್ಗಳು ಇದ್ದೇ ಇರುತ್ತೆ. ಆ ಸ್ಮೆಲ್ ಇದ್ದ ಕಾರಣ ಅದಕ್ಕೆ ಔಷಧೀಯ ಗುಣ ಇದೆ ಅಂತ ಆಯುರ್ವೇದ ಹೇಳುತ್ತೆ. ನೀವು ಆಯುರ್ವೇದ ಯಾವುದೇ ಕಷಾಯ ಕುಡೀರಿ, ಯಾವುದೇ ಒಂದು ಲೇಹ ಕುಡೀರಿ, ಅದಕ್ಕೊಂದು ಕಟು ವಾಸನೆ ಇದ್ದೇ ಇರುತ್ತೆ. ಅದರ ಮೂಲ, ಅದರ ಧಾತು ಏನಿದೆ, ಅದರ ಸತ್ವ ಏನಿದೆ, ಅದು ಬೇಕು ನಮಗೆ. ಹಾಗಾಗಿ ಗೋಮೂತ್ರದ ಎಲ್ಲ ಕಟು ವಾಸನೆಗಳು ತೆಗೆದರೆ ಬಹುಶಃ ಔಷಧೀಯ ಗುಣ ಹೋಗ್ಲಿಕ್ಕೆ ಸಾಕು. ಎಲ್ಲ ಔಷಧಿಗಳು ನಾವು ತೆಗೆಯೋದು ಇಲ್ಲ, ಬೇರೆ ಔಷಧಿಗಳನ್ನು ಸೇರಿಸಿದಾಗ. ಅಥವಾ ನಿತ್ಯೋಪಯೋಗಿ ವಸ್ತುಗಳಲ್ಲಿ, ನಿತ್ಯೋಪಯೋಗಿ ವಸ್ತುಗಳು ನಾವು ಹೆಚ್ಚಾಗಿ ಬಳಸುವಂಥದ್ದು ಸಗಣಿ ಇದೆ. ಸಗಣಿಯ ಪ್ರೋಸೆಸ್ ಮಾಡುವಾಗ ಅದರ ಸ್ಮೆಲ್ ಹೋಗುತ್ತೆ. ಮತ್ತು ಇನ್ನೊಂದು ಗಮನ ಕೊಡಬೇಕಾದೇನೆಂದರೆ, ಅಂದರೆ ಪ್ರಾಸೆಸ್ ಅಂದರೆ ಕೆಮಿಕಲ್ ಏನು? ಕೆಮಿಕಲ್ ಅಲ್ಲ. ಈಗ ಪ್ರೋಸೆಸ್ ಅಂದರೆ, ಈಗ ಸಗಣಿಯನ್ನು ಬೆರಣಿ ತಟ್ಟಿ ಒಣಗಿಸೋದು, ಅದನ್ನು ಭಸ್ಮ ಮಾಡೋದು, ಆ ಭಸ್ಮ ಮಾಡಿ ಇನ್ನೊಂದು ಔಷಧಿಗಳ ಜೊತೆ ಸೇರಿಸೋದು. ಕೆಮಿಕಲ್ ಏನೂ ಇರೋದಿಲ್ಲ. ಈಗ ದೇಶಿ ದನದ ಸಗಣಿ ಮತ್ತು ವಿದೇಶಿ ದನದ ಸಗಣಿ ಒಂದು ಕಡೆಯಲ್ಲಿದ್ದರೆ, ವಿದೇಶಿ ದನ ಸಗಣಿ ತುಂಬ ಬ್ಯಾಡ್ ಸ್ಮೆಲ್ ಕೊಡುತ್ತೆ. ದೇಶಿ ದನ ಸಗಣಿ ಆ ಥರ ಬ್ಯಾಡ್ ಸ್ಮೆಲ್ ಕೊಡೋದಿಲ್ಲ. ಯಾಕೆಂದರೆ ಅದರಲ್ಲಿ ಪ್ಯಾಥೋಜನ್ಸ್ ಇರುತ್ತೆ ಅಂತ. ವಿದೇಶಿ ದನದ ಸಗಣಿಯಲ್ಲಿ ಒಂದಷ್ಟು ರೋಗಕಾರಕ ಕ್ರಿಮಿಗಳಿರ್ತದೆ, ಅದರಿಂದಾಗಿ ಅದು ಬ್ಯಾಡ್ ಸ್ಮೆಲ್ ಕೊಡುತ್ತೆ. ದೇಶಿ ದನ ಸಗಣಿ ಆಹಾರಕ್ಕಾಗಿ ಬಳಕೆ ಮಾಡಲಿಕ್ಕೆ ಹೇಳುತ್ತೆ. ಎಷ್ಟೋ ಕಡೆ ಪಂಚಗವ್ಯ ಸೇವನೆ ಮಾಡಬೇಕಂತ ಹೇಳುತ್ತೆ. ವಿದೇಶಿ ದನ ಸಗಣಿ ನಿಮಗೆ ರೋಗವೇ ಬರ್ಬೋದು. ದೇಶಿ ದನ ಸಗಣಿ ತಿಂದರೆ ರೋಗ ಗುಣ ಆಗುತ್ತೆ. ರಾಸಾಯನಿಕ ರಹಿತ ಉತ್ಪನ್ನಗಳನ್ನು ಅಷ್ಟು ಕೂಡ ಮಾಡ್ತಾ ಇದ್ದೇವೆ ರಾಮಚಂದ್ರಾಪುರ ಮಠದ ಅಷ್ಟು ಗೋಶಾಲೆಗಳಲ್ಲಿ. ಹಾಗಾಗಿ ಯಾವುದೇ ರಾಸಾಯನಿಕ ಇದೆ ಅಂತ ಹೇಳುವ ಭೀತಿ ಬೇಡ. ಮತ್ತು ಈ ಒಂದು ಸಂಸ್ಥೆ ಬಗ್ಗೆ ಸ್ವಲ್ಪ ಹೇಳಿ, ಹುಟ್ಟು ಹಾಕಿದ ಉದ್ದೇಶ ಪ್ಲಸ್ ಯಾವ ರೀತಿ ನಡೀತಾ ಇದೆ, ಎಲ್ಲಿ ಪ್ರೊಡಕ್ಷನ್ ಎಲ್ಲ ನಡೀತಾ ಇದೆ? ರಾಮಚಂದ್ರಾಪುರ ಮಠ ಈ ಯೋಜನೆಯನ್ನು ಕೈಗೆತ್ತಿಕೊಂಡದ್ದು ರಾಘವೇಶ್ವರ ಭಾರತಿಗಳ ಒಂದು ದಿವ್ಯ ಪ್ರೇರಣೆಯಿಂದಾಗಿ. ಈ ಗವ್ಯ ಉತ್ಪನ್ನಗಳ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ಬೇಕಂತ ಹೇಳೋ ದೃಷ್ಟಿಯಿಂದ ಗುರುಗಳ ಪ್ರೇರಣೆಯಿಂದಾಗಿ ರಾಷ್ಟ್ರಮಟ್ಟದ ಬಿಸ್ನೆಸ್ ಮ್ಯಾನ್ಗಳು ಮಾಗವ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ MGPPL ಅನ್ನು ಶುರು ಮಾಡಿದರು 2011ರಲ್ಲಿ. ಈಗ 15 ಗೋಶಾಲೆಗಳಿದೆ. ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದೆ, ಕೇರಳದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಗೋಶಾಲೆ ಅಂತ ಹೇಳೋದು ಒಂದು ಪ್ರೇರಣಾ ಕೇಂದ್ರ ಆಗಿರಬೇಕು. ಹಾಗಾಗಿ ಈ ಗವ್ಯ ಉತ್ಪನ್ನಗಳು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೊ ಮಚ್. Consumption of arka is very useful to human body. It increases the immunity power in children. It also solves chronic disorders. It is useful for throat problem
and also it is useful for obesity purpose. It solves or clear liver disorders, and it is very useful because it is an alternative medicine. It is an Ayurvedic medicine also. ನಾನು ತುಂಬ ವರ್ಷದಿಂದ ಈ ಸುಕಾಂತಿ ಅನ್ನೋ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹೆಸರೇ ಹೇಳುವಂತೆ ಕಾಂತಿನ ಹೆಚ್ಚಿಸುತ್ತೆ ಮುಖದಲ್ಲಿ. ನಿಮಗೆ ಈ ಸುಕಾಂತಿಯ ಪ್ರಾಡಕ್ಟ್ನಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ, ಅಡ್ಡ ಪರಿಣಾಮ ಇರೋದಿಲ್ಲ. ಹಾಲಾದೆ ಕರೆದರೆ ಮೊಸರಾದೆ ಹೆತ್ತರೆ, ಹಾಲಾದೆ ಕರೆದರೆ ಮೊಸರಾದೆ ಹೆತ್ತರೆ, ಮೇಘನೆಯ ಕಡಿದರೆ ಬೆಣ್ಣೆಯಾದೆ, ಮೇಘನೆಯ ಕಡಿದರೆ ಬೆಣ್ಣೆಯಾದೆ, ಮೇಲಾದ ತುಪ್ಪವು ನಾನಾದೆ ಕಾಸಿದರೆ, ಮೇಲಾದ ತುಪ್ಪವು ನಾನಾದೆ ಕಾಸಿದರೆ, ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ, ಹರಿ ಹರಿ